ಗೊತ್ತಾಗ್ತಿಲ್ಲ, ಅವರು ಕವಿಗಳು ಬರೀತಾರೆ ಅಂತ ಅನ್ಸೋದೇ ಇಲ್ಲ. ಹಿಂಗೆ ಕೂತಿರೋರು ಯಾವಾಗ ಅಡಿಕೆ ಹಾಕೊಂಡು ಬಾಯಿ ಆಡಿಸೋದು, ದಪ್ಪ ಕನ್ನಡಕ ಹಿಂಗೆ ಕೂತಿರೋರು. ನಾನು ಮೇಲೆ ಮನೆಗೆ ಹೋಗ್ತಾ ಇದ್ದೆ ಅವ್ರಿಗೆ. ಸರ್ ನಾನು ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದೆ ಅವಾಗ. ಸರ್ ನಮ್ಮ ಕಾಲೇಜಿಗೆ ನೀವು ಆ್ಯನ್ಯುವಲ್ ಡೇಗೆ ಬರ್ಬೇಕು ಸರ್ ಗೆಸ್ಟ್ ಅಂತ. ಬರ್ತಿಲ್ಲ, ನಿಮ್ಮ ಕಾಲೇಜಿಗೆ ಬರ್ತೀನಿ. ವೆಂಕಮ್ಮ ಅವರಿದ್ರು, ಅವ್ರು ಹೆಂಡ್ತಿ ವೆಂಕಮ್ಮ, ನೀವು ಬರಬೇಕು ಅಂತ. ಬರ್ತೀನಿ, ಇಬ್ಬರು ಬರ್ತೀವಿ ಬಿಡಿ, ನಿಮ್ಮ ಕಾಲೇಜ್ ಇರ್ತಾನೆ, ಸಲಿಗೆ ಇತ್ತಲ್ಲ. ಆಯ್ತು, ನಾ ಕಾರ್ಡ್ ಪ್ರಿಂಟ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದೆ. 8 ದಿವಸ ಆದಮೇಲೆ ಇನ್ವಿಟೇಷನ್ ಕಾರ್ಡ್ ಎಲ್ಲ ಪ್ರಿಂಟ್ ಮಾಡ್ಕೊಂಡು ಹೋದೆ. ಹಣ್ಣು ಹೂವು ತೊಗೊಂಡು ಹೋದೆ. ಹಾಗೆ ಹೋಗ್ಬಾರ್ದು ಕವಿಗಳ ಮನೆಗೆ ಅಂತ ಹೇಳಿ ನನ್ನ ಸ್ಟೂಡೆಂಟ್ಗಳು ಸುಮಾ ಅಂತ ಇದ್ರು, ತುಂಬ ಚಂದ ಹಾಡು ಹುಡುಗಿ, ಅದ್ಭುತ ಹಾಡ್ತಿಲ್ಲ. ಆಕೆ ಹೇಳಿದೆ, ಯಾವುದಾದ್ರೂ ಒಂದು ಕೆ ಎಸ್ ನರಸಿಂಹಸ್ವಾಮಿ ಹಾಡು ಪ್ರಾಕ್ಟೀಸ್ ಮಾಡ್ಕೊಮ್ಮ, ಅವ್ರ ಮುಂದೆ ಹಾಡು. ಎಂಥ ಅವಕಾಶ ಅಲ್ವಾ, ಕವಿ ಮುಂದೆ ಹಾಡುವಂಥ ಅವಕಾಶ ಸಿಗುತ್ತಲ್ಲ. ಆಕೆ ತಯಾರಾಗಿ ಬಂದು, ನಿಮಗೆ ಆಶ್ಚರ್ಯ ಆಗುತ್ತೆ. ನಿಂಗೆ ಬಾಗಿಲಲ್ಲಿ ಹೋದ ತಕ್ಷಣ ಎಡಗಡೆ ಹಿಂಗೆ ಕಾಟ್ ಇತ್ತು, ಕಾಟ್ ಮೇಲೆ ಕೂಡೋರು, ಚೇರ್ಮನ್ ಕೂತ್ಕೋತಿಲ್ಲ, ಹಿಂಗೆ ಬಾಗಿಲ ಕಡೆ ಮುಖ ಮಾಡಿ ಕೂತಿದ್ರು. ನಾನು ಹೋಗಿ ನಮಸ್ಕಾರ ಸರ್ ಅಂದೆ. ನಾನು ನೋಡಿದ್ದಾರೆ, ಕೇಳಿದ್ದಾರೆ ನಮಸ್ಕಾರ ಅಂದದ್ದನ್ನು. ಬನ್ನಿ ಒಳಗೆ ಅನ್ನೋರು ಸಾಮಾನ್ಯವಾಗಿ. ಅವತ್ತೇನೋ ಅವ್ನು ಗೊತ್ತಿಲ್ಲ, ಹಿಂಗೆ ಉಡುಪಿ ಕೃಷ್ಣ ತಿರ್ಕೊಂಡ ಅಂತಾರಲ್ಲ 180 ಡಿಗ್ರಿ ತಿರ್ಕೊಂಡು ಆ ಕಡೆ ಗೋಡೆ ಕಡೆ ಮುಖ ಮಾಡಿ ಕೂತ್ಕೊಂಡ್ಬಿಟ್ಟು. ನಾ ಹೇಳೋದು ಕೇಳಿಸ್ತಿಲ್ಲ ಅಂತೇಳಿ ನಮಸ್ಕಾರ ಸರ್ ನಾ ಕರ್ಜಿಗೆ ಬಂದಿದ್ದೇನೆ ಅಂದೆ. ವೆಂಕಮ್ಮ ಹೊರಗೆ ಬಂದರು. ಹಿಂಗೆ ಕೂತಿದ್ದೀರಿ ಗೋಡೆ ಕಡೆ ಮುಖ ಮಾಡಿ ಅದಕ್ಕೆ ಕೇಳಿದ್ರು. ಬರಲ್ಲ ಅಂತ ಹೇಳ್ಬಿಡು ಅವ್ರಿಗೆ. ನನಗೆ ಹೇಳಲ್ಲ, ವೆಂಕಮ್ಮ ಹೇಳ್ತಾರೆ ಬರಲ್ಲ ಅಂತ ಹೇಳ್ಬಿಡು ಅವ್ರಿಗೆ. ಅಲ್ಲ ಯಾಕೆ ಸರ್ ಏನಾಯ್ತು ಅಂತ ಕೇಳಿದೆ. ಬರಲ್ಲ ಅಂತ ಹೇಳ್ಬಿಡು, ನನಗಲ್ಲ, ಅವ್ರು ಇಂಡೈರೆಕ್ಟೇ ಬರ್ಬೇಕು ನಾವು ಎಲ್ಲರೂ. ಆಕೆ ಇರೋದು ಅಂತ ಯಾಕೆ ಹೇಳ್ತೀರಿ, ಒಪ್ಕೊಂಡ್ರಲ್ಲ ನೀವು, ಅದಕ್ಕೆ ಪಾಪ ಕರ್ಕೊಂಬಂದಿರಿ, ಇನ್ವಿಟೇಷನ್ ಕಾರ್ಡ್ ತಂದಿದ್ದಾರೆ, ಯಾಕೆ ಬರೋಲ್ಲ ಅಂತ ಹೇಳ್ಬಿಡು, ಕ್ಯಾನ್ಸಲ್ ಮಾಡು ಅಂತ ಹೇಳು. ಯಾಕೆ ಸರ್ ನನ್ನಿಂದ ಏನು ತಪ್ಪಾಯ್ತಾ, ಏನಾದರೂ ಆಯ್ತಾ ಅಂತ ಕೇಳಿದೆ. ಅದೆಲ್ಲ ಮಾತು ಬೇಡ, ಬರೋಲ್ಲ ಅಂತ ಹೇಳ್ಬಿಡು. ನನಗೂ ರೇವ್ ಹೋಯ್ತು. ಸರ್ ಬರಲ್ಲ ಅಂದ್ರೆ ಎತ್ಕೊಂಡು ಹೋಗೋದಾಗ್ತಾ ನಿಮ್ಮನ್ನ, ಬರಲ್ಲ ಅಂದ್ರೆ ಬಿಡಿ. ಆದರೆ ಆ ಹುಡುಗಿ ಬಂದಿದ್ದಾಳೆ ಪಾಪ, ನಿಮ್ಮ ಹಾಡು ಹಾಡಬೇಕು ಅಂತ ಬಂದಿದ್ದಾಳೆ, ಕೇಳಿದ, ಬೇಕಾಗಿಲ್ಲ ಅಂತ ಹೇಳು ಅಂದರು. ನನಗೂ ರೇವ್ ಹೋಯ್ತು. ಬೇಕಾಗಿಲ್ಲ, ನೀವು ದರ ಬೇಕಲ್ಲ ಸರ್, ಕರ್ಕೊಂಡು ಬಂದಿದ್ದು ಹಂಗೆ ಕರ್ಕೊಂಡು ಹೋಗಾಗತ್ತಾ, ನೀ ಹಾಡು ಮನೆ ಮುಂದೆ. ಆ ಹುಡುಗಿ ಗಾಬರಿ, ಕವಿಗಳು ಬೇಡ ಅಂತಾರೆ, ಪ್ರಿನ್ಸಿಪಾಲ್ ಹಾಡು ಅಂತಾರೆ. ಆಕೆ ಬುದ್ಧವಂತೆ, ಕವಿಗಳ ಮನೇಲಿ 10 ನಿಮಿಷ ಇರ್ಬೋದು, ಪ್ರಿನ್ಸಿಪಾಲ್ ಜೊತೆ 3 ವರ್ಷ ಬದುಕಬೇಕು. ಅವ ಮಾತ ಕೇಳೋದು ಅನಿಸಿದ್ರೆ ಆಕೆ ತಂಗೂರು ಹಾಕೊಂಡು ಆ ಹಾಡು ಕೇಳಿಸ್ಬೇಕಪ್ಪ ನಿಮಗೆಲ್ಲ. ನೀ ಬರುವ ದಾರಿಯಲ್ಲಿ ಹಗಲು ತಂಪಾಗಿ, ದಿ ಫೈನೆಸ್ಟ್ ಸಾಂಗ್ಸ್, ಬ್ಯೂಟಿಫುಲ್ ಸಾಂಗ್ಸ್. ನನ್ನ ಕಡೆ ಹಾಡಿದ್ದು ಇನ್ನೂ ಇದೆ. ಆಕೆ ಹಾಡಿದ್ದು ನೀವು ನಂಬಲಿಕ್ಕಿಲ್ಲ ಸ್ನೇಹಿತರೆ, ಹೇಳಿದರೆ ಅದು 3 ನಿಮಿಷ 3.5 ನಿಮಿಷ ಆಗತ್ತೆ ಹಾಡು. ಆ ಹಾಡು ಮುಗಿಯೋದ್ರೊಳಗೆ ಗೋಡೆ ಕಡೆ ಮುಖ ಮಾಡಿ ಕೂತ್ಕೊಂಡಂತ ನರಸಿಂಹಸ್ವಾಮಿ ಹಿಂಗೆ ತಿರ್ಕೊಂಡು ಈ ಕಡೆ ತಿರುಗಿದ್ರು, ಕಣ್ಣಲ್ಲಿ ನೀರು ಸುರಿತಾ ಇತ್ತು, ಹಿಂಗೆ ನೋಡ್ತಾ ಇದ್ರು. ಹಾಡು ಮುಗಿದ್ಮೇಲೆ ಕರ್ಜಿಯವ್ರೆ ನಿಮ್ಮ ಕಾಲೇಜಿಗೆ ಬಂದಾಗ ಏನೋ ಮಾಡಿಸ್ಬೇಕಿದಲ್ಲ ಅಂದರೆ ಕಾಲೇಜಿಗೆ ಬರೋದಕ್ಕೆ ಖಾತ್ರಿ ಆಯಿತು. ಆಯ್ತು, ನನಗಿದು ಯಾಕೆ ಅದ್ಭುತ ಅನಿಸುತ್ತೆ ಅಂದರೆ, ಒಬ್ಬ ಕವಿಗೆ ತಾನೇ ಬರೋದು ಹಾಡು, ಹಾಡಿನಿಂದ ಕಣ್ಣಲ್ಲಿ ನೀರು ಬರ್ತದೆ ಅಂದರೆ ಅದ್ಭುತ ಅನಿಸಲ್ವ? ಅಂದ್ರೆ ಎಷ್ಟು ತನ್ಮಯತೆಯಿಂದ ಬರೆದಿರಬೇಕು, ಅದು ಅನುಭವಿಸಿರ್ಬೇಕು. ನಿಜವಾಗ್ಲೂ ಆ ಹಾಡಿದೆಯಲ್ಲ, ತಾವು ದಯವಿಟ್ಟು ಕೇಳಿ ಇನ್ನೊಂದ್ಸಲ ಇಲ್ಲ. ನೀ ಬರುವ ದಾರಿಯಲ್ಲಿ ಹಗಲು ತಂಪಾಗಿ, ಅದು ಎಷ್ಟು ಹೈಯೆಸ್ಟ್ ಲೆವೆಲ್ ಇದೆ. ಅಲ್ಲಿ ಬರೀತಾರೆ, ಬೇನೆಗಳ ಸಾಲಿನಲ್ಲಿ ಹಸಿರು ಕೆಂಪಾಗಿ ಅಂತ. ನೀ ಬರುವ ದಾರಿಯಲ್ಲಿ ಹಗಲು ತಂಪಾಗಿ, ಮೇಲೆ ಬರ್ತದೆ ಅದು ಸೂರ್ಯನ ಬೆಳಕಿನ ಗಿರಣಗಳು ನೆಲ ಮೇಲೆ ಬಿದ್ದಿದ್ದಾವೆ, ಮಣಿಕನಕ ಅಂತ ಬರೀತಾರೆ. ಬಂಗಾರದದ್ದು ಹೂವಿನಂತ ಬಂದಿದೆ ರಸ್ತೆ ಮೇಲೆಲ್ಲ ಅಂತ. ನಾನು ಕೇಳಿದೆ, ಹೆಂಗೆ ಬಂತು ಸರ್ ಐಡಿಯಾ ಎಲ್ಲ ಇದು ನಿಮಗೆ ಅಂತ. ಬೇಂದ್ರೆ ಅವ್ರದ್ದು ಇದು ಓದಿಲ್ವಾ ನೀವು, ಮೇಘದೂತ ಓದಿಲ್ವಾ ಅಂದರು. ಎಲ್ಲಿ ನೋಡಿ ಕನೆಕ್ಷನ್ ಹೆಂಗಿರುತ್ತೆ ಅಂತ. ಬೇಂದ್ರೆ ಅವ್ರ ಮೇಘದೂತದಲ್ಲಿ ಬರ್ತದೆ, ಗಿಡದ ಬುಡಕ ಬಿಳಿ ಹಾಸುಗಲ್ಲು ಬಂಗಾರು ಕೋಲು ನಡಕ ಅಂತ. ಕೆಳಗಡೆ ಪ್ರಿಯ ಕೂತಿದ್ದಾಳೆ, ಮೇಘದೂತ ಸಂದೇಶ ಕಳಿಸಿದ್ದಾನೆ. ಹೇಗಿದೆ ಅಂದರೆ, ದಟ್ಟವಾದ ಗಿಡಗಳಿದ್ದಾವೆ, ಆ ಗಿಡಗಳ ಸಂಧಿಯಲ್ಲಿ ಸೂರ್ಯನ ಕಿರಣ ತೂರಿ ಬಂದು ಕೋಲು ಬಿದ್ದಂಗೆ ಬಿದ್ದಿದೆ. ಅದು ಬಂಗಾರದ ಕೋಲು, ಸೂರ್ಯನ ಕಿರಣ ಬಿದ್ದದ್ದು. ಅದಕ್ಕೆ ಆ ಬಂಗಾರ ಕೋಲು ಅಂದ್ರಲ್ಲ, ಅದಕ್ಕೆ ನಾನು ಮಣಿಕನಕ ಮಾಡಿದೆ ಇಲ್ಲಿ ಅಂತ. ಎಷ್ಟು ಚಂದ ನರಸಿಂಹಸ್ವಾಮಿಯವರ ಬದುಕು ಆತು. ಹೇಳ್ತಾ ಹೋದ್ರೆ ಒಬ್ಬರಿಗಿಂತ ಒಬ್ಬರು ದೊಡ್ಡವರು. ಕೊನೆಗೆ ಒಂದು ನಗಿಸ್ಬಿಟ್ಬಿಡ್ತೀನಿ ನಿಮ್ಮನ್ನು. ಬೀಚಿ ಒಬ್ಬರು, ನನ್ನ ಪ್ರಕಾರ ಮೋಸ್ಟ್ ಒರಿಜಿನಲ್ ಹ್ಯೂಮರಿಸ್ಟ್ ಕನ್ನಡದಲ್ಲಿ ಅವರೊಬ್ಬರೇ ಒರಿಜಿನಲ್. ಅವರ ತಿಮ್ಮನ ತಲೆ ಎಲ್ಲ ಓದಿದ್ದೀರಿ. ಅವ್ರ ಜೊತೆಗೆ ನಾನು ಹೋಗ್ತಿದ್ದೆ, ಸ್ವಲ್ಪ ಸೂಟಿ ಇದ್ದಾಗೆಲ್ಲ ಹೋಗೋದು. ರಜೆ ಬಂದಾಗ, ನೀನು ಹಣೆ ಬರ ಬಳ್ಳಾರಿ, ನೀನು ಬ್ಯಾಸಿಗೆಗೆ ಬರ್ತೀವಿ ಬಾ ಅನ್ನೋರು. ಸೂಟಿ ಆಗೋದು ನಮ್ಮ ರಜೆಯಲ್ಲ, ಮೇ ತಿಂಗಳಲ್ಲ ಅಲ್ವಾ. ಬಳ್ಳಾರಿ ಅಂದ್ರೆ ಹೆಂಗಿರ್ತದೆ ಗೊತ್ತಿದೆ ಬೇಸಿಗೆಯಲ್ಲಿ. ಅವ್ರ ಜೊತೆ ಊರೂರು ಅಡ್ಡಾಡ್ಬೇಕು ನಾವು. ಒಂದ್ಸಲ ಹೇಳಿದೆ, ನೀವು ಪ್ರಾಕ್ಟಿಕಲ್ ಫಿಲಾಸಫರ್ ಸರ್ ನೀವು ಮುಂದೆ, ಸುಮ್ಮನೆ ಏನು ಹೇಳ್ಬೇಡ ಅಂದರು. ನಾನು ಹೇಳಿದೆ, ಎಜುಕೇಷನಲ್ಲಿ ಪ್ರಾಕ್ಟಿಕಲ್ ಪ್ರಾಗ್ಮ್ಯಾಟಿಕ್ ಫಿಲಾಸಫರ್ ನೀವು ಒಂದೇ. ಯಾಕೆ
ನೀವು ನಂಬಲಿಕ್ಕಿಲ್ಲ, ಎಜುಕೇಷನ್ ಮೇಲೆ ಎಂಥ ಮೆಟಫರ್ ಬರೆದಿದ್ದಾರೆ ಅವರು. ಮೇಲ್ನೋಟಕ್ಕೆ ಜೋಕ್ ಅನಿಸುತ್ತೆ ಅದು. ತಿಮ್ಮನ ತಲೆ ಅಂತ ಪುಸ್ತಕ. ಅಪ್ಪ ತಿಮ್ಮ ಮನೆ ಮುಂದೆ ನಿಂತಿದ್ದಾರೆ. ಅಲ್ಲಿ 4 ಜನ ಒಬ್ಬ ಮನುಷ್ಯನ ಹೊಡ್ಕೊಂಡು ಬಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು. ಅವ್ನು ಹೋಗಿ ಅಳ್ತಾ ಇದ್ದಾನೆ, ಬಿಟ್ಬಿಡ್ರಿ ನನ್ನ ಅಂತ ಬಿಡ್ಕೋತಾ ಇದ್ದಾನೆ. ತಿಮ್ಮ ಕೇಳಿದ ಅಪ್ಪನಿಗೆ, ಯಾರು ಅವನು, ಯಾಕೆ ಹೊಡಿತಾರೆ, ಪೊಲೀಸ್ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅವನ ಅಂತ. ಅವ್ನು ಕಳ್ಳನು ಅವನು, ಅದಕ್ಕೆ ಪೊಲೀಸ್ ಹೊಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಎಲ್ಲಿಗೆ? ಜೈಲಿಗೆ ಹೋಗ್ತಾರೆ. ತಕ್ಷಣ ತಿಮ್ಮ ಹೇಳಿದಂತೆ, ಅಯ್ಯೋ ಜೈಲಿಗೆ ಹೋಗ್ಲಿಕ್ಕೆ ಕಳ್ತಾನೆ ಇವನು, ನಾನು ಶಾಲೆಗೆ ಅನ್ಕೊಂಡಿದ್ದೆ. ಅದು ಜೋಕ್ ಅಂದ್ರೆ ಜೋಕು, ಸಟೈರ್ ಅಂದ್ರೆ ಶಾಲೆಗಳು ಎಷ್ಟು ಅನಾಕರ್ಷಕವಾಗಿತ್ತು ಅಂದ್ರೆ ಜೈಲಿಗೆ ಹೋಗೋದು ಬೇಕು, ಶಾಲೆಗೆ ಹೋಗೋದು ಬೇಡ. ಮುಂದೆ ಅದೇ ಬರೀತಾರೋ, ತಿಮ್ಮ ಸತ್ತೋದ. ಅವನ ಯಾತ್ರೆ ನಡೀತು, ಶವಯಾತ್ರೆ ನಡೀತು. ಶಾಲೆ ಮುಂದೆ ಹೋಗ್ಬೇಕು ಹೇಗಿದ್ರು, ಅಲ್ಲಿ ಇಳಿಸಿದ್ರಂತೆ, ಕೂಡಿಸಿದ್ರು. ಶಾಲೆ ಮಕ್ಕಳೆಲ್ಲ ಬಂದು ನೋಡ್ಕೊಂಡು ಹೋಗ್ಲಿ ಅಂತ ಎಲ್ಲ ಬಂದು ನೋಡ್ಕೊಂಡು, ಅಯ್ಯೋ ಪಾಪ ನಿನ್ನೆ ಇದ್ದ ತಿಮ್ಮ ಹೋಗ್ಬಿಟ್ಟ ಅಂದ್ರು. ಹೆಡ್ ಮಾಸ್ಟರ್ ಬಂದರು, ಒಂದು ಹೂ ಇಟ್ಟರು. ಕ್ಲಾಸ್ ಟೀಚರ್ ಬಂದ್ರಂತೆ, ದಿನ ಕಲಿಸೋರಲ್ಲ ಕ್ಲಾಸ್ ಟೀಚರು. ಮೊಳಕಾಲು ಊರಿ ಪಕ್ಕ ಕೂತ್ಕೊಂಡು, ಅಯ್ಯೋ ತಿಮ್ಮ ಹೋಗ್ಬಿಟ್ಯಾ ಅಂದ್ರಂತೆ. ತಕ್ಷಣ ತಿಮ್ಮ, ಅಯ್ಯೋ ಮಾಸ್ತರ್ ಒಂದೇ ಅಂತ ಓಡಿದ್ನಂತೆ. ಇವಾಗೇನು ಮತ್ತೆ ಜೋಕ್ ಅಂದ್ರೆ ಜೋಕು. ಶಿಕ್ಷಕರು ಹೇಗಿದ್ರು ಅಂದ್ರೆ ಸತ್ತವನ್ ಸತ್ಯ ಎದ್ದು ಓಡ್ ಹೋಗ್ತಿದ್ದ ಅಂತ. ಅಂದ್ರೆ ಶಿಕ್ಷಕರು ಹೇಗಿದ್ರು, ಶಿಕ್ಷಣ ವಾತಾವರಣ ಹೇಗಿತ್ತು ಅನ್ನೋದನ್ನು ಸಟೈರಾಗಿ ಬರೆಯೋರು. ಅವರು ಟ್ರಿಮೆಂಡಸ್ ಹ್ಯೂಮರಿಸ್ಟ್. ಒಂದ್ಸಲ ಉತ್ತರ ಕರ್ನಾಟಕದಲ್ಲಿ ಒಂದು ಕಾಲೇಜ್ಗೆ ಹೋಗಿದ್ವಿ, ವಾರ್ಷಿಕೋತ್ಸವ. ಅಲ್ಲಿ ಒಬ್ಬರು ಸ್ವಾಮಿಗಳು ಅಧ್ಯಕ್ಷರು. ಅದಕ್ಕೆ ಸ್ವಾಮಿಗಳಿಗೆ ಇವ್ರನ್ನ ಕಂಡ್ರೆ ಆಗಲ್ಲ, ಬೀಚನ್ನು ಕಂಡ್ರೆ. ಇವರು ಸ್ವಾಮಿಗಳ ಬಗ್ಗೆ ಬಹಳ ಟೀಕೆ ಮಾಡಿ ಬೇಕಾಷ್ಟು ಕಾದಂಬರಿ ಬರೆದಿದ್ರು. ಸ್ವಾಮಿಗಳಿವ್ರ ಬಗ್ಗೆ ಬಹಳ ಅಲರ್ಜಿ, ಇವ್ರ ಬಗ್ಗೆ ಕರೆದುಬಿಟ್ಟಿದ್ದಾರೆ. ಹೋಗಿದ್ದಾರೆ, ಪ್ರೆಸಿಡೆಂಟ್ ಅವರೇ ಸಂಸ್ಥೆಗೆ ಸ್ವಾಮಿಗಳು. ಬೀಚಿಗೆ ಬಂದರು. ಸ್ವಾಮಿಗಳಿಗೆ ಕೂತ್ಕೊಳ್ಳೋ ಮನಸ್ಸಿಲ್ಲ. ಹೇಳಿದ್ರಂತೆ, ಅಧ್ಯಕ್ಷ ಭಾಷಣ ಆಮೇಲೆ ಮಾಡ್ಬೇಕಲ್ಲ ಆ್ಯಕ್ಚುಲಿ. ಇಲ್ಲ, ನಾನು ಬೇರೆ ಕೆಲಸ ಇದೆ, ನಾನು ಮಾತಾಡಿ ಹೋಗ್ಬಿಡ್ತೀನಿ, ಆಮೇಲೆ ಬೀಚಿಯವ್ರು ಮಾತಾಡೋಳಿ. ಆಯ್ತು ಸ್ವಾಮಿ. ಹೋದರು. ಸುಮ್ಮನೆ ಹೋಗಬಾರ್ದು ಸ್ವಾಮಿಗಳು, ಕೆದಕಿ ಹೋದರು. ಏನು ಹಾಸ್ಯನೋ, ಹಾಸ್ಯಾಸ್ಪದ ಇರ್ತದೆ, ಏನು ಬರೀಬೇಕು ಗೊತ್ತಿಲ್ಲ, ಕಲ್ಚರ್ ಗೊತ್ತಿಲ್ಲ, ಸಂಸ್ಕೃತಿ ಗೊತ್ತಿಲ್ಲ ಅಂತೆಲ್ಲ ಸರಿಯಾಗಿ ಬೈದ್ಬಿಟ್ರು. ಹೆಸರು ಹೇಳಿಲ್ಲ ಬೀಚಿದು, ಬೈದರು. ಗಂಭೀರವಾಗಿ ಕೂತಿದ್ರು ಇವರು. ನಾ ಮುಂದೆ ಕೂತವನು ಏನೋ ಬಾಂಬ್ ಹಾಕ್ತಾರೆ ಇವರು ಅಂತ ಗೊತ್ತು ನನಗೆ, ಯಾಕಂದ್ರೆ ಇಷ್ಟು ಸೈಲೆಂಟಾಗಿ ಕೂಡೋ ಮನುಷ್ಯ ಅಲ್ಲ. ಮುಗೀತು. ಆಮೇಲೆ ಅವ್ರು ಹೊರಟರು ಸ್ವಾಮಿಗಳು. ಇವ್ರು ಕೇಳ್ಕೊಂಡು, ಸ್ವಾಮಿಗಳೇ ಹೋಗ್ಬಿಡಿ, ಒಂದು 2 ನಿಮಿಷ ಕೂತ್ಕೊಂಡು ಆಮೇಲೆ ಹೋಗ್ಬಿಡಿ ಅಂದರು. ಇಲ್ಲ ಅನ್ನೋಕ್ಕಾಗತ್ತಾ? ಕೂತರು ಗಂಭೀರವಾಗಿ. ಇವರು ಸೀದಾ ಮೈಕ್ ಹತ್ರ ಹೋದರು. ನೋಡಿ, ನಾನು ತಪಸ್ ಮಾಡಿದ್ದೆ, 6 ವರ್ಷ ತಪಸ್ ಮಾಡಿದೆ ಭಗವಂತನ ಕುರಿತು. ಒಂದು ದಿವಸ ದೇವ್ರು ಬಂದ್ಬಿಟ್ಟ. ದೇವ್ರು ಅಂದ್ರೆ ಆಗಿನ ಕಾಲಕ್ಕೆ, ಇವತ್ತು ಶಾಪಿಂಗ್ ಮಾಲ್ ಅಂತಿದ್ದೇನು, ಅವತ್ತವ್ರು ಜನತಾ ಬಜಾರ್ ಇದ್ದಂಗೆ ಅಂತ. ಏನು ಕೇಳಿದ್ರು ಸಿಗುತ್ತೆ ಜನತಾ ಬಜಾರದಲ್ಲಿ. ಏನು ಬೇಕೋ ತಿಮ್ಮ, ಇದೇನು ಬೇಕೋ ನಿನಗೆ ಬೀಚಿ ಅಂತ ಕೇಳಿದ್ರಂತೆ. ನನಗೆ ಏನು ಬೇಡ ಸ್ವಾಮಿ, ದುಡ್ಡು ಕೊಟ್ಬಿಡಿ ಸಾಕು, ಅನ್ನೋಷ್ಟು ದುಡ್ಡು ಕೊಟ್ಬಿಡಿ, ನನಗಿಂತ ಶ್ರೀಮಂತ ಜಗತ್ತಲ್ಲಿ ಯಾರು ಇರಬಾರ್ದು, ಅಷ್ಟು ದುಡ್ಡು ಕೊಟ್ಬಿಡಿ ನನಗೆ. ತಥಾಸ್ತು ಅಂತ ದೇವ್ರ ಮಾಯ. ಹಿಂದೆ ಯಾರು ನಕ್ಕಂಗಾಯ್ತಂತೆ. ಯಾರು ನಕ್ಕರು ಅಂತಿದ್ರು, ಸ್ವಾಮಿಗಳಿದ್ದಾರಂತೆ. ಇವರೇ ಸ್ವಾಮಿಗಳು. ಯಾಕೆ ಸ್ವಾಮಿ ನಕ್ಕರಿ, ತಪ್ಪಾಯ್ತಾ ನಾ ಕೇಳಿದ್ದು ಅಂತ ಕೇಳಿ. ಎಂತ ಹುಚ್ಚೆ ಇದ್ದೇವ ತಿಮ್ಮ ನೀನು, ಬಿಚಿ. ದೇವರನ್ನು ಕೇಳೋದು ಕೇಳ್ತೀಯ, ನಶ್ವರದ ಐಶ್ವರ್ಯ ಕೇಳ್ತೀಯಲ್ಲೋ. ಜ್ಞಾನ ಬುದ್ಧಿ ವೈರಾಗ್ಯ ಕೇಳ್ಕೊಬಾರ್ದು. ಸಾಕ್ಷಾತ್ ದೇವರು ಬಂದಾಗ ಜ್ಞಾನ ಬುದ್ಧಿ ವೈರಾಗ್ಯ ಕೇಳ್ಕೊಳ್ಬಾರ್ದು. ಬರೀ ನೀನು ದುಡ್ಡಿನ ಐಶ್ವರ್ಯ ಕೇಳ್ಕೊಂಡೆಲ್ಲ ನೀನು. ನೋಡು, ನಾನು ತಪಸ್ ಮಾಡಿದ್ದೆ, ನನಗೂ ದೇವರು ಕೇಳಿದ, ನಾನು ದುಡ್ಡು ಕೇಳಿಲ್ಲ, ಜ್ಞಾನ ಬುದ್ಧಿ ವೈರಾಗ್ಯ ಕೇಳ್ಕೊಂಡೆ ನಾನು ಅಂದ್ರಂತೆ ಸ್ವಾಮಿಗಳು. ತಕ್ಷಣ ನಾ ಹೇಳಿದೆ, ಸ್ವಾಮಿ ಯಾರಿಗೆ ಯಾವುದಿಲ್ಲ ಅದನ್ನು ಕೇಳ್ಕೋತಾರೆ ಅಂತ. ಇನ್ಸ್ಟಂಟ್ ಬಂದದ್ದು ಅಲ್ಲಿ ಸ್ಟೇಜ್ ಮೇಲೆ. ಯಾರಿಗೆ ಯಾವುದಿಲ್ಲ ಅದನ್ನು ಕೇಳ್ಕೊತಾರೆ ಅಂದ್ರೆ ನಿಮ್ಮ ಕಡೆ ದುಡ್ಡು ಹೊಂದಿದೆ, ಹುಡುಕಿ ಯಾವುದೇ ಇಲ್ಲ, ಸಾಕಲ್ಲ ಅದದು. ಹೀಗಾಗಿ ಈ ಸಾಹಿತಿಗಳನ್ನ ಹತ್ತಿರದಿಂದ ನೋಡೋದಿದೆಯಲ್ಲ, ಒಂದು ಸೌಭಾಗ್ಯ. ಅದು ಸೌಭಾಗ್ಯನೂ ಹೌದು, ಒಂದು ಭಾಗ್ಯ ವಿಶೇಷ ಅದು. ಆದ್ರೆ ಎಳ್ಕೋಬೇಕು, ಅದನ್ನು ಎಳ್ಕೋಬೇಕು ನಾವು. ಯು ಶುಡ್ ಆಸ್ಕ್ ಸೆನ್ಸಿಬಲ್ ಕ್ವಶನ್ ಟು ಗೆಟ್ ಎ ಸೆನ್ಸಿಬಲ್ ಆನ್ಸರ್. ಅವ್ರ ಜೊತೆಗಿದ್ದಾಗ ಅವ್ರು ಗಮನಿಸಿ ನೋಡ್ತಾ ಇರಬೇಕು. ಒಂದೊಂದು ಘಟನೆ ಜೀವನ ಪರಿವರ್ತನೆ ಮಾಡುವಂಥ ಘಟನೆಗಳಿರ್ತವೆ. ಹಾಗಾದದ್ದನ್ನು ಕಂಡಿದ್ದೇನೆ. ಪುಣ್ಯ ವಿಶೇಷದಿಂದ, ಹಿರಿಯರ ಆಶೀರ್ವಾದದಿಂದ ಅಂಥವ್ರ ಸಂಪರ್ಕ ಬಂತು ಅನ್ನೋದೇ ನನ್ನ ಭಾಗ್ಯ. ಎಷ್ಟೋ ಜನ ಅಂತಾರೆ, ನೀವು ಲಕ್ಕಿ ಇದ್ದೀರಿ ನೋಡ್ರಿ, ಎಲ್ಲರೂ ಸಿಕ್ಕರು ನಿಮಗೆ. ಲಕ್ಕಿ ಏನು ಬಂತು ಒಂದೇನು, ಆ ಕಾಲಕ್ಕೆ ಬದುಕಿದ್ನಲ್ಲ ನಾನು, ಅಲ್ಲಿದ್ದೆ ನಾನು. ಅದಿಲ್ಲದೆ ಹೋಗಿದ್ದೆ. ಸಪೋಸ್ ನಾನು ಬೆಂಗಳೂರಿಗೆ 72 ಬಿಟ್ಟು 75ನೇ ಇಸ್ವಿಗೆ ಹೋಗಿದ್ದೆ, ಗುಂಡಪ್ಪ ಸಿಗ್ತಿರ್ಲಿಲ್ಲ ನನಗೆ. ಆ ಕಾಲಕ್ಕಿದ್ದೆ. ಆದರೆ ನಾವು ಒಂಚೂರು ಹೇಳಬೇಕು, ಅಷ್ಟು 30 ಲಕ್ಷ ಜನ ಇದ್ದರು ಆವಾಗ ಇದರೊಳಗೆ ಬೆಂಗಳೂರಲ್ಲಿ. ಎಲ್ಲರೂ ಪರಿಚಯ ಇತ್ತು ಅಂತ ಹೇಳೋಕ್ಕಾಗಲ್ಲ. ಒಂದು ಪರಿಚಯ ಮಾಡಿಕೊಟ್ಟ ಭಗವಂತ ಅಂದರೆ ಬೆಳೆಸ್ಕೊಳ್ಳೋದು ನಮ್ಮ ಕೈಯಲ್ಲಿದೆ.
ಮೇಲೆ ಮೇಲೆ ಹೋಗಬೇಕು, ಅವ್ರು ಬೈದರೂ ಕೂತು ಹತ್ತಿರ ಕಲ್ಕೋಬೇಕಾಗತ್ತೆ. ನನಗೊಂದು ಘಟನೆ ಆದಿತ್ತು. ಲಂಡನ್ಗೆ ಹೋಗಿದ್ದೆ ನಾನು. ಹೋದಾಗ ಚಾರ್ಟರ್ಡ್ ಅಕೌಂಟೆಂಟ್ ಮನೆಗೆ ಕರ್ಕೊಂಡು ಹೋದ್ರು, ರಾತ್ರಿ ಊಟಕ್ಕೆ ಬನ್ನಿ ಅಂತ. ಊಟ ಮಾಡಿ ವಾಪಸ್ ಕಾರ್ ಹತ್ರ ಬರಬೇಕಾದ್ರೆ ಶೇಕ್ ಹ್ಯಾಂಡ್ ಮಾಡ್ಬೋದಾ ನಿಮಗೆ ಅಂದರು. ಮಾಡಿರಿ, ಅದಕ್ಕೆ ಶೇಕ್ ಹ್ಯಾಂಡ್ ಮಾಡಿದೆ. ಅವ್ರು ಯಾಕೋ ಭಾರಿ ಭಾವಾವೇಶ ಆಗಿತ್ತು. ನನ್ನ ಕೈ ಹಿಡ್ಕೊಂಡು ಹಣೆಗೆ ಹಚ್ಕೊಂಡು ಕಣ್ಣಲ್ಲಿ ಬಂದಿತ್ತು. ಯಾಕೇನಾಯಿತು ಅಂತ ಕೇಳಿದೆ. ನನ್ನಂಥ ದುರ್ದೈವಿ ಮನುಷ್ಯ ಯಾರೂ ಇಲ್ಲ ಸರ್. ನಾನು ಅಲ್ಲೇ ಬಸವನಗುಡಿಯಲ್ಲೇ ಹುಟ್ಟಿದ್ದು. ನನ್ನ ಮನೆಯಿಂದ 3ನೇ ಮನೆಯೇ ಡಿವಿಜನ್ ಮನೆ ಮುಂದೆ ಹೋಗೋದು ನೋಡ್ತೀವಿ. ತಾತ ಹೊರಟರು ಅಂತಿದ್ದೆ. ಒಂದು ದಿವಸ ಹೋಗಲಿಲ್ಲ, ಮಾತಾಡ್ಸಿಲ್ಲ, ಕಾಲು ಮುಟ್ಟಿ ನಮಸ್ಕಾರ ಮಾಡಲಿಲ್ಲ. ಬಾಂಬೆಗೆ ಹೋದೆ, ಚಾರ್ಟರ್ಡ್ ಅಕೌಂಟೆನ್ಸಿ ಮಾಡಿಕೊಂಡೆ. ಲಂಡನ್ ಬಂದು ಸೆಟ್ಲ್ ಆಗಿದೆ, ಸಿಟಿಸನ್ ಆಗಿಬಿಟ್ಟಿದ್ದೀನಿ ನಾನಿಲ್ಲಿ. ನನಗೆ ಅವ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಆದರೆ ನಿಮ್ಮದು ಬಾಳೆಗೆ ಒಂದು ನಂಬಿಕೆ ನನಗೆ ಕಳಿಸ್ಕೊಟ್ರು ಯಾರೋ ಒಂದು ಕ್ಯಾಸೆಟ್. ಅದನ್ನು ಕೇಳಿದೆ, ಹುಚ್ಚಿಡ್ದಂಗೆ ಆಯಿತು. ಎಲ್ಲ ತರಿಸ್ಕೊಂಡೆ, ಎಲ್ಲ ಪುಸ್ತಕ ಓದೋಕ್ಕೆ ಶುರು ಮಾಡಿದ್ದೀನಿ. ಆವಾಗ ಅಂದ್ಕೊಂಡೆ, ಪಕ್ಕದಲ್ಲೇ ಇದ್ದವ್ರನ್ನ ಮಾತಾಡ್ತಿಲ್ಲಲ್ಲಪ್ಪ ನಾನು ಅಂತ. ನೀವು ಮುಟ್ಟಿದ್ದೀರಿ ಅವ್ರನ್ನ, ನಿಮ್ಮ ಕೈ ಹಿಡ್ಕೊಂಡ್ರೆ ಸಮಾಧಾನ ಆಗುತ್ತೆ. ಅಷ್ಟು ಎತ್ತರಕ್ಕೆ ಇಟ್ಕೊಂಡಿದ್ದಾರೆ ಗುಂಡಪ್ಪನವ್ರ ಜೀವನದಲ್ಲಿ ಅವರು. ನನಗನ್ನಿಸ್ತು, ದೊಡ್ಡವರು ನಾನು ಹುಡ್ಕೊಂಡು ಹೋಗಬೇಕಾಗತ್ತೆ. ಹುಡ್ಕೊಂಡು ಹೋದಾಗ ಮಾತ್ರ ಸಿಗುವಂಥದ್ದು. ಅಂಥ ಭಾಗ್ಯ ನನಗೆ ಸಿಕ್ಕಿತ್ತು. ಆ ಕೆಲವು ಘಟನೆ ನಿಮ್ಗೆ ಹೇಳೋಕೆ ಅವಕಾಶ ಆಯಿತು. ಎಲ್ರಿಗೂ ನಮಸ್ಕಾರ.